ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮಗೆ ತಿಳಿಸ್ತಿರುವಂತಹ ಒಂದು ಇನ್ಫಾರ್ಮೇಷನ್ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಇದರ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇಲ್ಲಿ ತಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸುತ್ತಿರುವಂತಹ ಸಂಪೂರ್ಣ ಮಾಹಿತಿ ಏನು ಅಂದರೆ, ಇಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಮತ್ತು ಎಲಿಜಿಬಿಲಿಟಿ ಅಂದರೆ ಅರ್ಹತೆಗಳು ಏನೇನು ಇರಬೇಕು ಹಾಗೂ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅನ್ನೋದನ್ನು ತಮಗೆ ಇವತ್ತಿನ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಇಲ್ಲಿ ನೋಡ್ಬೋದು. ಈಗ ನೀವು 1ರಿಂದ 5ನೇ ತರಗತಿಗೆ ನೀವು ಶಿಕ್ಷಕರಾಗಬೇಕು ಅಂದರೆ ಇಲ್ಲಿ ತಾವು ಪ್ರಮುಖವಾಗಿ ಇಲ್ಲಿ TETಯನ್ನು ಪಾಸ್ ಆಗಲೇಬೇಕು ಮತ್ತು ಇಲ್ಲಿ 6ರಿಂದ 8ನೇ ತರಗತಿಗೂ ಕೂಡ ಅವರು TETಯನ್ನು ಪಾಸ್ ಆಗಲೇಬೇಕಾಗುತ್ತದೆ. ಇದು NCT ಅವರ ರೂಪಿಸಲಾದಂತಹ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಸೂಕ್ತ ಸರ್ಕಾರದ ಮೂಲಕ ನಡೆಸಲಾಗುವಂತಹ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಲೇಬೇಕು ಎನ್ನುವಂತಹ ಒಂದು ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ. ಇಲ್ಲಿ ಪ್ರಮುಖವಾಗಿ ತಮಗೆ ಅರ್ಹತೆಗಳು ಏನಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ರಾಷ್ಟ್ರೀಯ ಶಿಕ್ಷಕರ ಪರಿಷತ್ NCT ಅವರು ನೀಡಿದಂಥ ಒಂದು ಆದೇಶದ ಪ್ರಕಾರ ಅವರು ಕನಿಷ್ಠ ಒಂದು ಅಗತ್ಯವಿರುವಂತಹ ಕನಿಷ್ಠ ವಿದ್ಯಾರ್ಥಿಯನ್ನು ಅವರು ಹೊಂದಿರಲೇಬೇಕಾಗುತ್ತದೆ. ಇನ್ನು ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಹೇಳೋದಾದರೆ, ಮೊದಲನೇದಾಗಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025ಕ್ಕೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ದಿನಾಂಕ 23ನೇ ಅಕ್ಟೋಬರ್ 2025ರಿಂದ ಇಲ್ಲಿ 9ನೇ ನವೆಂಬರ್ 2025 ಒಳಗಾಗಿ ಇಲಾಖೆಯ ವೆಬ್ಸೈಟ್ ಸ್ಕೂಲ್ ಎಜುಕೇಷನ್ kernataka.gov.inಗೆ ಲಾಗಿನ್ ಆಗಿ ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನು ಪೂರ್ಣವಾಗಿ ಭರ್ತಿ ಮಾಡಿದ ನಂತರ ಅಭ್ಯರ್ಥಿಗಳು ತಮ್ಮ ನೋಂದಣಿ ಸಂಖ್ಯೆ ಹಾಗೂ ಪೂರ್ಣ ವಿವರಗಳನ್ನು ಒಳಗೊಂಡ ಅರ್ಜಿಯ ಕಂಪ್ಯೂಟರ್ ಜನರೇಟೆಡ್ ಪ್ರತಿಯ ಪ್ರಿಂಟೌಟನ್ನು ಪಡೆದುಕೊಂಡು ಇಟ್ಕೋಬೇಕು. ಮತ್ತು ಅಭ್ಯರ್ಥಿಗಳು ಒಂದಕ್ಕಿಂತ ಹೆಚ್ಚು ಅರ್ಜಿ ಸಲ್ಲಿಸಿದಲ್ಲಿ ಅವರು ಹೆಚ್ಚುವರಿಯಾಗಿ ಸಲ್ಲಿಸುವಂತಹ ಅರ್ಜಿಗೆ ಪ್ರತ್ಯೇಕ ಶುಲ್ಕವನ್ನು ಪಾವತಿಸಬೇಕು. ಇಲ್ಲಿ ಆನ್ಲೈನಲ್ಲಿ ತಾವುಗಳು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಅನುಸರಿಸಬೇಕಾದಂತಹ ನಿಯಮಗಳು ನೋಡಿ. ಇಲ್ಲಿ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ಸೂಚನೆಗಳು, ಮೊದಲು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮೊದಲು ಸೂಚನೆಗಳನ್ನು ತಪ್ಪದೇ ಓದ್ಕೊಳ್ಬೇಕು. ನಂತರ ರಿಜಿಸ್ಟ್ರೇಷನ್ ಆದ ನಂತರ ಲಾಗಿನ್ ಆಗಿ ಆನ್ಲೈನ್ ಅರ್ಜಿಯನ್ನು ಪೂರ್ಣ ವಿವರಗಳೊಂದಿಗೆ ಭರ್ತಿ ಮಾಡಿ ಸಲ್ಲಿಸಬೇಕು. ಇಲ್ಲಿ ಮೊದಲು ತಾವು ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ಯೂಸರ್ ID ಮತ್ತು ಪಾಸ್ವರ್ಡ್ಗಳು ಬೇಕಾಗುತ್ತೆ. ಹಾಗಾಗಿ ಮೊದಲು ರಿಜಿಸ್ಟ್ರೇಷನ್ ಆಗಬೇಕು ಮತ್ತು ಅಭ್ಯರ್ಥಿಗಳು ಇತರರಿಗೆ ಸಿಗದಂತೆ ಗೊತ್ತಾಗದಂತೆ ಸೂಕ್ಷ್ಮವಾದಂತಹ ಒಂದು ಅಂದರೆ ಪಾಸ್ವರ್ಡನ್ನು ತಾವು ಯಾರಿಗೂ ಲಭ್ಯವಾಗದ ರೀತಿಯಲ್ಲಿ ಇಟ್ಕೋಬೇಕು ಮತ್ತು ತಮ್ಮ ಹೆಸರಿನಿಂದ ಲಾಗಿನ್ ಆಗಿ ತಮ್ಮ ಮಾಹಿತಿಯನ್ನು ವ್ಯತ್ಯಾಸ ಮಾಡುವ ಅಥವಾ ವಿರೂಪಗೊಳಿಸುವ ಸಾಧ್ಯತೆ ಇರುವುದರಿಂದಾಗಿ ತಾವು ನೀಟಾಗಿ ಯೂಸರ್ ID ಪಾಸ್ವರ್ಡನ್ನು ಯಾರಿಗೂ ಗೊತ್ತಾಗದ ಹಾಗೆ ಗೌಪ್ಯವಾಗಿ ಇಟ್ಕೊಳ್ಳಿ. ಇನ್ನು ಅಭ್ಯರ್ಥಿಯ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಇಲ್ಲಿ 50 KB ಮೀರದಂತೆ ಹಾಗೂ ಕಪ್ಪು ಶಾಯಿಯಲ್ಲಿ ಮಾಡಿರುವ ಸಹಿಯನ್ನು 40 KB ಮೀರದಂತೆ ಸ್ಕ್ಯಾನ್ ಮಾಡಿ ನಿಗದಿತ ಒಂದು ಫಾರ್ಮೆಟ್ನಲ್ಲಿ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಇಲ್ಲಿ ಅಭ್ಯರ್ಥಿಯ ಭಾವಚಿತ್ರ, ಸಹಿ ಮತ್ತು ಹೆಸರು ತಾಳೆ ಆಗದೇ ಇದ್ದಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡಲಾಗುವುದಿಲ್ಲ. ಇನ್ನು ಪರೀಕ್ಷಾ ಶುಲ್ಕವನ್ನು ತಾವು ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರಬಹುದು, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಅಥವಾ ಬ್ಯಾಂಕ್ ಚಲನ್ ಮೂಲಕವೂ ಕೂಡ ಪಾವತಿಸಬಹುದು. ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ನಲ್ಲಿ ಮಾತ್ರ ಇರುತ್ತದೆ. ಇನ್ನು ಅಭ್ಯರ್ಥಿಗಳು ಒಮ್ಮೆ ಪಾವತಿಸಿರುವ ಪರೀಕ್ಷಾ ಶುಲ್ಕವನ್ನು ಯಾವುದೇ ಸಂದರ್ಭದಲ್ಲೂ ಮರುಪಾವತಿ ಮಾಡಲಾಗುವುದಿಲ್ಲ ಅಂತ ಕೂಡ ಅವರು ತಿಳಿಸಿರುತ್ತಾರೆ. ಇಲ್ಲಿ ಇಂಟರ್ನೆಟ್ ಸರ್ವರ್ ಒತ್ತಡವನ್ನು ತಪ್ಪಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದವರೆಗೂ ಕಾಯದೆ ಮುಂಚಿತವಾಗಿ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಗಳನ್ನು ಇಲಾಖೆ ವೆಬ್ಸೈಟ್ ಮೂಲಕ ಲಾಗಿನ್ ಆಗಿ ಡೌನ್ಲೋಡ್ ಮಾಡಿಕೊಳ್ಳುವುದು. ಅರ್ಜಿ ಶುಲ್ಕ ಪಾವತಿಸಿದ 2 ದಿನಗಳ ನಂತರದಲ್ಲೂ ಪೇಮೆಂಟ್ ಸ್ಟೇಟಸ್ ಪೆಂಡಿಂಗ್ ಎಂದು ಕಂಡು ಬಂದಲ್ಲಿ ಕೇಂದ್ರೀಕೃತ ದಾಖಲಾತಿ ಘಟಕವನ್ನು ಸಂಪರ್ಕಿಸಬೇಕು ಅಂತ ಕೂಡ ತಿಳಿಸಿರುತ್ತಾರೆ. ಹಾಗಾಗಿ ತಾವುಗಳೇನು ಮಾಡಿ, ಅರ್ಜಿಗಳನ್ನು ಕರೆದ ತಕ್ಷಣವೇ ಅರ್ಜಿಗಳನ್ನು ಸಲ್ಲಿಸಿ ಅಲ್ಲಿ ಪೇಮೆಂಟನ್ನು ಮಾಡಬೇಕಾಗುತ್ತೆ ತಾವು ಅಂತ ನಾನು ಕೂಡ ತಮ್ಮೊಂದಿಗೆ ಈ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಇನ್ನು ನೆಕ್ಸ್ಟು ಕರ್ನಾಟಕ TET 2025ಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬಳಕೆಯಲ್ಲಿರುವಂಥ ತಮ್ಮ ಸ್ವಂತ ಮೊಬೈಲ್ನ ಸಂಪರ್ಕ ಸಂಖ್ಯೆಯನ್ನು ಅಥವಾ ಇಮೇಲ್ ವಿಳಾಸವನ್ನು ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು. ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಏನಂದರೆ ಅಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಮಗೆ ಅವರು SMS ಮೂಲಕ ಆಗಿರ್ಬೋದು ಅಥವಾ ಇಮೇಲ್ಗೆ ಕೂಡ ಮಾಹಿತಿಯನ್ನು ನೀಡ್ತಾರೆ. ಇನ್ನು ಇಲ್ಲಿ ಎಕ್ಸಾಮ್ ಫೀಸ್ ಎಷ್ಟಿದೆ ಅಂದರೆ ನೋಡ್ಬೋದು. ಇಲ್ಲಿ GM ವರ್ಗ ಅಥವಾ ಸಾಮಾನ್ಯ ವರ್ಗ ಅಥವಾ 2A 2B ಮತ್ತು 3A ಮತ್ತು 3B ಇವರಿಗೆ ಪತ್ರಿಕೆ 1 ಅಥವಾ ಪತ್ರಿಕೆ 2 ಪೇಪರ್ 1 ಅಥವಾ ಪೇಪರ್ 2 ಒಂದು ಪರೀಕ್ಷೆ ಬರಲಿಕ್ಕೆ 700 ರೂಪಾಯಿ, 2 ಬರೆದ್ರೆ 1000 ರೂಪಾಯಿಯಲ್ಲಿ ತಾವು ಪರೀಕ್ಷಾ ಶುಲ್ಕವನ್ನು ಕಟ್ಟಬೇಕು. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಇಲ್ಲಿ ಒಂದು ಪತ್ರಿಕೆಗೆ 350 ರೂಪಾಯಿ ಹಾಗೂ 2 ಎಕ್ಸಾಮ್ ಬರೆದ್ರೆ 500 ರೂಪಾಯಿ ಇರುತ್ತದೆ. ಇನ್ನು ವಿಶೇಷ ಚೇತನ ಅಥವಾ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತದೆ, ಅವರಿಗೆ ಎಕ್ಸಾಮ್ ಫೀಸ್ ಇರೋದಿಲ್ಲ. ಇನ್ನು ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಇರ್ತವೆ. ಅಂದ್ರೆ ಅಲ್ಲಿ ನೀವು ಏನು ಎಕ್ಸಾಮ್ ಫೀಸ್ ಕಟ್ತಿರಲ್ಲ ಅದಕ್ಕೆ ಸ್ವಲ್ಪ ಅಮೌಂಟ್ ಇರ್ತದೆ, ಅದನ್ನು ಕೂಡ ಆ್ಯಡ್ ಮಾಡಿ ತಾವು ಕಟ್ಟಬೇಕಾಗುತ್ತೆ. ಇನ್ನು ಪ್ರವೇಶ ಪತ್ರ ನೋಡಿರಿ ಯಾವಾಗಲಿಂದ ಕೊಡ್ತಾರೆ ಅಂದರೆ ಇಲ್ಲಿ 1ನೇ ಡಿಸೆಂಬರ್ 2025ರಿಂದ 7ನೇ ಡಿಸೆಂಬರ್ 2025ರವರೆಗೆ ವೆಬ್ಸೈಟ್ನಲ್ಲಿ ಲಾಗಿನ್ ಆಗಿ ತಾವು ತಮ್ಮ ಹಾಲ್ ಟಿಕೆಟನ್ನು
ತೆಗೆದುಕೊಳ್ಳಬಹುದು ಅಂತ ಕೂಡ ಅವರು ತಿಳಿಸಿರುತ್ತಾರೆ. ಓಕೆ, ಇನ್ನು ನೆಕ್ಸ್ಟು ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಪರೀಕ್ಷಾ ವೇಳಾಪಟ್ಟಿನೂ ತಮಗೆ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ಯಾವಾಗ ಎಕ್ಸಾಮ್ ಇದೆ ಅಂದರೆ ಡಿಸೆಂಬರ್ 7, 2025 ಭಾನುವಾರ ಬೆಳಗ್ಗೆ ಪತ್ರಿಕೆ 1ರವರೆಗೆ ಇರುತ್ತೆ. ಅದು 9:30ರಿಂದ 12 ಗಂಟೆವರೆಗೆ. ಅದೇ ರೀತಿಯಾಗಿ ಮಧ್ಯಾಹ್ನ 2ರಿಂದ 4:30 ಗಂಟೆಯವರೆಗೆ ಪತ್ರಿಕೆ 2ರವರೆಗೆ ಇರುತ್ತೆ. ಅದು 2 ಗಂಟೆ 30 ನಿಮಿಷ ಟೈಮ್ ಇರುತ್ತದೆ. ಇನ್ನು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ 20 ನಿಮಿಷದಂತೆ 50 ನಿಮಿಷ ಎಕ್ಸ್ಟ್ರಾ ಟೈಮನ್ನು ಅವರಿಗೆ ನೀಡಲಾಗುತ್ತದೆ. ಇದು ಇರುವಂತಹ ಮಾಹಿತಿ ಆಗಿದೆ. ಇನ್ನು ನೆಕ್ಸ್ಟು ಪತ್ರಿಕೆ 1 ಮತ್ತು ಪತ್ರಿಕೆ 2 ಅವರಿಗೆ ಇರುವಂತಹ ಎಲಿಜಿಬಿಲಿಟಿ ಏನೇನು ಎಜುಕೇಷನ್ ಕಲ್ತಿರಬೇಕು ಅಂತ ಹೇಳ್ತೀನಿ ನೋಡಿ. 1ರಿಂದ 5ನೇ ತರಗತಿ ಅಭ್ಯರ್ಥಿಗಳಿಗೆ ಇಲ್ಲಿ ಅವರು PUC ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು. ಹಾಗೂ 2 ವರ್ಷಗಳ DIED ಕೋರ್ಸ್ನ ಯಾವುದೇ ಹೆಸರಿನಿಂದ ಕರೆಯಿರುವ ಆ ಹೆಸರಿನ ಹಾಗೂ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಮತ್ತು ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋ ಅಭ್ಯರ್ಥಿಗಳು ಕೂಡ, ಅಂದರೆ ಸೆಕೆಂಡ್ ಇಯರ್ ಫೈನಲ್ ಇರ್ತಾರಲ್ಲ, ಅವರು ಕೂಡ ಇಲ್ಲಿ ಎಲಿಜಿಬಿಲಿಟಿ ಇರ್ತಾರೆ. ಅಥವಾ PUC, ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮ ಪರೀಕ್ಷೆಯಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸಿರಬೇಕು. 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ BEIED ತೇರ್ಗಡೆ ಹೊಂದಿರಬೇಕು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರುವಂತಹ ಅಭ್ಯರ್ಥಿಗಳು ಕೂಡ. ಇನ್ನು ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕು. 2 ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಷನ್ ವಿಶೇಷ ಶಿಕ್ಷಣ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು. ಇನ್ನು ಅಥವಾ ಪದವಿಯಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸಿರಬೇಕು. 2 ವರ್ಷಗಳ DEIED ಕೋರ್ಸ್ನ ಯಾವ ಹೆಸರಿನಿಂದ ಕರೆಯುವ ದ್ವಿತೀಯ ವರ್ಷದಲ್ಲೇ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಕೂಡ ಇಲ್ಲಿ ಅವಕಾಶ ಇರುತ್ತದೆ. ಇನ್ನು ಅಥವಾ ಇನ್ನೊಂದು ಏನು ಹೇಳಿದ್ದಾರೆ ಅಂದರೆ, ಅವರು ಪದವಿಯಲ್ಲಿ ಕನಿಷ್ಠ 50ರಷ್ಟು ಅಂಕಗಳನ್ನು ಅಥವಾ BED ಪದವಿಯನ್ನು ತೇರ್ಗಡೆ ಹೊಂದಿರಬೇಕು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರುವ ಅಭ್ಯರ್ಥಿಗಳು ಸೆಕೆಂಡ್ ಇಯರಲ್ಲಿ. ಓಕೆ, ಇನ್ನು ನೆಕ್ಸ್ಟು 6ರಿಂದ 8ನೇ ತರಗತಿ ಅಭ್ಯರ್ಥಿಗಳಿಗೆ ಏನು ಕನಿಷ್ಠ ಎಜುಕೇಷನ್ ಕಲ್ತಿರಬೇಕು ಅಂದರೆ, ಅವರು ಪದವಿಯಲ್ಲಿ ಕನಿಷ್ಠ 50 ಅಂಕಗಳನ್ನು 2 ವರ್ಷಗಳ DEIED ಕೋರ್ಸ್ನ ಯಾವ ಹೆಸರಿನಿಂದ ಕರೆಯುತ್ತಿರುವಂತಹ ಯಾವುದೇ ಒಂದು ಕೋರ್ಸ್ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ಫೈನಲ್ ಇಯರ್ಗೆ ಅವರು ಎಂಟ್ರಿ ಆಗಿರಬೇಕು. ಇನ್ನು ನೆಕ್ಸ್ಟು ಅಥವಾ ಪದವಿಯಲ್ಲಿ ಕನಿಷ್ಠ 50ರಷ್ಟು ಅಂಕಗಳನ್ನು ಗಳಿಸಿರಬೇಕು. BED ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ BED ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರುವವರು. ಇನ್ನೊಂದು ಅಥವಾ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50ರಷ್ಟು ಅಂಕಗಳನ್ನು ಮತ್ತು 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ BEIED ತೇರ್ಗಡೆ ಹೊಂದಿರುವವರು ಅಥವಾ BEIED ಕೋರ್ಸ್ಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು. ಅಥವಾ ಪದವಿಯಲ್ಲಿ 50ರಷ್ಟು ಅಂಕಗಳನ್ನು ಗಳಿಸಿರುವವರು ಹಾಗೂ 2 ವರ್ಷದ BED ಪದವಿ ತೇರ್ಗಡೆ ಹೊಂದಿರುವವರು ಅಥವಾ BED ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು. ಈ ರೀತಿಯಾಗಿ ತಮ್ಮ ಮಿನಿಮಮ್ ಎಜುಕೇಷನ್ನ ಕಲ್ತಿರಬೇಕು.